ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಿದ್ದೀರಿ, ಇದೀಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತೀನಿ. ಈ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ, 5ನೇ ಕಂತು, 6ನೇ ಕಂತು, 7ನೇ ಕಂತು, 8ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿದರೆ ಸಾಕು, 24 ಗಂಟೆಯಲ್ಲಿ ನಿಮಗೆ ಎಷ್ಟೇ ಕಂತಿನ ಹಣ ಪೆಂಡಿಂಗ್ ಇದ್ರೂ ಕೂಡ ಎಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ. ಯಾವ ಕೆಲಸ ನಿಮಗೆ ತಿಳಿಸ್ಕೊಡ್ತೀನಿ, ಇದು 100% ವರ್ಕ್ ಆಗುತ್ತೆ. ಅದೇ ರೀತಿಯಾಗಿ ಮೊನ್ನೆಯಿಂದ ಯುಗಾದಿಯಿಂದ 8ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಚೆಕ್ ಮಾಡಿರ್ಬೋದು, ವೈರಲ್ ಆಗಿದೆ. ಒಂದು ಮಹಿಳೆ ಗೃಹಲಕ್ಷ್ಮಿ ಹಣ ಒಟ್ಟಿಗೆ ಬಂದ್ರಿಂದ ಅದರಲ್ಲಿ ಫ್ರಿಡ್ಜ್ ತಗೊಂಡಿರುವಂಥ ಒಂದು ಸ್ಟೋರಿ ವೈರಲ್ ಆಗಿತ್ತು. ಅದಕ್ಕೆ DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿರುವಂಥ ಸುದ್ದಿಯನ್ನು ನೀವು ನೋಡಿರ್ಬೋದು. ಹಾಗಾಗಿ ಮೊನ್ನೆಯಿಂದ ಇದೀಗ ಪೆಂಡಿಂಗ್ ಕಂತಿನ ಹಣ ಎಲ್ಲವೂ ಕೂಡ ರಿಲೀಸ್ ಆಗ್ತಿದೆ. ಆದರೂ ಕೂಡ ರೀಸೆಂಟ್ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡ್ತಿದ್ರಿ, ಇನ್ನೂ ಕೂಡ ನಿಮಗೆ 6ನೇ ಕಂತಿನ, 7ನೇ ಕಂತಿನ, 8ನೇ ಕಂತಿನ ಹಣ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ, ಏನು ನೀವು ಮಾಡಬೇಕು, ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು, ನಿಮ್ಮದು ಎಷ್ಟೇ ಕಂತಿನ ಹಣ ಪೆಂಡಿಂಗ್ ಇದ್ರೂ ಕೂಡ ಒಟ್ಟಿಗೆ ಬರುತ್ತೆ. ಇದಂತೂ ಗ್ಯಾರಂಟಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಆ ಕೆಲಸ ಯಾವುದು, ನಿಮಗೆ ಏನು ನೀವು ಮಾಡಬೇಕಾಗಿರೋದು, ನಿಮಗೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಮೊದಲೇದಾಗಿ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿಯನ್ನು ನಾವು ಪ್ರಸಾರ ಮಾಡೋದಿಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರೋದು ನಿರಂತರ ಅಪ್ಡೇಟನ್ನು ಪಡಿಬೇಕಂದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಯಾಕಂದರೆ 8ನೇ ಕಂತಿನ ಹಣ ಕೂಡ ಮೊನ್ನೆಯಿಂದ ರಿಲೀಸ್ ಆಗಿದೆ. ಹಾಗಾಗಿ 8ನೇ ಕಂತಿನ ಹಣ ಬಂದರೂ ಕೂಡ ಸೊ ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ಡೀಟೇಲ್ ಆಗಿ ನೀವು ಕಮೆಂಟ್ ಮಾಡಿ. ಸೊ ಉಳಿದವರಿಗೆ ಕೂಡ ಒಂದು ಭರವಸೆ ಬರುತ್ತೆ. ಅದೇ ರೀತಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಮೊನ್ನೆ ಯುಗಾದಿಯಿಂದ ರಾಜ್ಯ ಸರ್ಕಾರ 8ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದೆ. ಹಲವರಿಗೆ 5, 6, 7, 8 ಕಂತಿನ ಹಣ ಒಟ್ಟಿಗೆ ಬಂದಿದೆ. 6,000 ಬಂದಿದೆ, ಕೆಲವರಿಗೆ 8,000 ಬಂದಿದೆ. ಆದರೆ ಇನ್ನೂ ಕೆಲವರಿಗೆ ಕೂಡ ಪೆಂಡಿಂಗ್ ಹಣ ಇನ್ನೂ ರಿಲೀಸ್ ಆಗಿಲ್ಲ. ಯಾಕೆ ಅಂತ ರೀಸೆಂಟ್ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಮಾಡ್ತಿದ್ರಿ. ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೀವು ನೀಡಿರುವಂಥ ಆಧಾರ್ ಕಾರ್ಡ್ ಅಂತ ಹೇಳ್ಬೋದು. ಏನಕ್ಕೆಂದರೆ ಆಧಾರ್ ಕಾರ್ಡ್ ನೀವು 10 ವರ್ಷ ಹಿಂದೆ ನೀವು ಆಧಾರ್ ಕಾರ್ಡ್ ಮಾಡಿಸಿದ್ರೆ ಆ ಆಧಾರ್ ಕಾರ್ಡು ವ್ಯಾಲಿಡ್ ಆಗಿರಲ್ಲ. ಯಾರು 10 ವರ್ಷದ ಹಿಂದೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರಿ, ಇದೀಗ ಅವರು ಮತ್ತೊಮ್ಮೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನೀವು ಏನು ಮಾಡಿದ್ರಿ, ಹಳೆಯ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕಿಗೆ ನೀಡಿದ್ರಿ, ರೇಷನ್ ಕಾರ್ಡ್ ಜೊತೆ ಲಿಂಕ್ ಮಾಡಿದ್ರಿ. ಹಾಗಾಗಿ ನಿಮಗೆ ಇನ್ನೂ ಕೂಡ ಇದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಆಗಿದೆ ಅಂತ ಹೇಳ್ಬೋದು. ನೀವು ಮಾಡಬೇಕಾಗಿರೋದು ನಿಮ್ಮ CSC ಕೇಂದ್ರಕ್ಕೆ ಹೋಗಿ ಜೂನ್ 14ನೇ ತಾರೀಕುವರೆಗೆ ಫ್ರೀಯಾಗಿ ಅಪ್ಡೇಟ್ ಮಾಡ್ಬೋದು. ಹಾಗಾಗಿ ನೀವು ಮತ್ತೊಮ್ಮೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದ ನಂತರ ನೋಡಿ 100% ನಿಮಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಎಲ್ಲವೂ ಕೂಡ ಇಮಿಡಿಯೇಟ್ ನಿಮಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಜೂನ್ 14ನೇ ತಾರೀಕುವರೆಗೆ ನಿಮಗೆ ಫ್ರೀ ಆಧಾರ್ ಕಾರ್ಡ್ ಅಪ್ಡೇಟನ್ನು ಸರ್ಕಾರ ಅವಕಾಶ ನೀಡಿದೆ. ಹಾಗಾಗಿ ಪ್ರತಿಯೊಬ್ಬರು ಅಪ್ಡೇಟ್ ಮಾಡ್ಕೊಳ್ಳಿ. ಒಮ್ಮೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ನಂತರ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ತನಕ ಪೆಂಡಿಂಗ್ ಆಗಿರುವಂಥ ಎಲ್ಲ ಗೃಹಲಕ್ಷ್ಮಿ ಹಣ ಒಮ್ಮೆಲೇ ರಿಲೀಸ್ ಆಗುತ್ತೆ. ಸೊ ತುಂಬ ಮಂದಿ ಕಮೆಂಟ್ ಮಾಡ್ತಿದ್ದೀರಿ, ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ಸೊ ಚಿಂತೆ ಮಾಡೋಂಥ ಅಗತ್ಯವಿಲ್ಲ. ನಿಮ್ಮ ಓಲ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೇ ಇರೋ ಕಾರಣದಿಂದಾಗಿ ನಿಮ್ಮ ಪೇಮೆಂಟ್ ಪೆಂಡಿಂಗಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಒಮ್ಮೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರ ನೋಡಿ ನಿಮಗೆ ಗೃಹಲಕ್ಷ್ಮಿ ಹಣ 6ನೇ ಕಂತು ಇರ್ಬೋದು, 7ನೇ ಕಂತು ಇರ್ಬೋದು, 8ನೇ ಕಂತು ಕೂಡ ನಿಮಗೆ ಇನ್ಸ್ಟೆಂಟಾಗಿ ಒಟ್ಟಿಗೆ 6,000 ರೂಪಾಯಿ ರಿಲೀಸ್ ಆಗುತ್ತೆ. ಸೊ ಎಷ್ಟು ಕಂತಿನ ಹಣ ನಿಮಗೆ ಈಗಾಗಲೇ ಬಂದಿದೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆ ಆದಂಥ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ನಿರಂತರ ಅಪ್ಡೇಟನ್ನು ಪಡಿಬೇಕಂದ್ರೆ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.